ಎಸ್ ಇವಾಗ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಕಷ್ಟ ಅಂತ ಏನಾದ್ರು ಬಂದರೆ ತೊಂದರೆ ಅಂತ ಏನಾದ್ರು ಬಂದರೆ ನಾವು ಮೊದಲು ಹೋಗೋದೆ ದೇವ್ರ ಮೊರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಹರಕೆ ಕೊಟ್ಕೊಳ್ತೀವಿ, ಹುಂಡಿಗೆ ಹಣ ಹಾಕೋದಾಗಿರ್ಬೋದು, ಇಷ್ಟು ನಾವು ಈ ರೀತಿ ಎಲ್ಲ ಮಾಡ್ತೀವಿ. ಆದರೆ ಇದೆಲ್ಲದರಿಂದ ದೇವಸ್ಥಾನ ಶ್ರೀಮಂತ ಆಗುತ್ತೆ, ದೇವರು ಶ್ರೀಮಂತರ ಆಗುತ್ತೆ ಹೊರತು ನಮ್ಮ ಕಷ್ಟ ಪರಿಹಾರ ಆಗಲ್ಲ. ಹಾಗಾಗಿ ನಿಮ್ಮ ಕಷ್ಟಕ್ಕೆ ಯಾವ ರೀತಿ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಒಂದು ಸ್ಟೋನ್ ಮೂಲಕ, ಕ್ರಿಸ್ಟಲ್ ಮೂಲಕ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಬೋದು. ನಿಮ್ಮ ಯಾವ ಸಮಸ್ಯೆಗೆ ಯಾವ ಕ್ರಿಸ್ಟಲ್ ಅನ್ನ ಯೂಸ್ ಮಾಡಬೇಕು, ಯಾವ ಸ್ಟೋನ್ ಅನ್ನ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನನಗೆ ಹೇಳಿದೆ ಕಷ್ಟ ಅಂದ ತಕ್ಷಣ ನಾವೆಲ್ಲರೂ ಮೊದಲು ನೆನ್ಪು ಮಾಡ್ಕೊಳ್ಳೋದೆ ದೇವ್ರನ್ನು ಅಂತ. ಸೊ ಬೇಡ್ಕೊಳ್ತೀವಿ, ಓಕೆ ದೇವ್ರು ಅದೇನು ಕರುಣೆ ಮಾಡ್ತಾನೆ, ಓಕೆ. ಬಟ್ ಆದ್ರೆ ಹರಕೆ ಕಟ್ಕೊಳ್ಳೋದಾಗಿರ್ಬೋದು, ಹೋಗಿ ನಾವು ದೇವರಿಗೆ ಹೇಳ್ತೀವಿ ಕೆಲಸ ಮಾಡ್ಕೊಡೋ ದೇವ್ರೆ, ನಾವು ಇಷ್ಟು ಅಮೌಂಟ್ ನಿಮ್ಗೆ ₹1,001 ಹಾಕ್ತೀವಿ, ಈ ತರ ಎಲ್ಲ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ನೋಡಿ, ಮೊದಲಿಗೆ ದೇವ್ರಿಲ್ಲ ಅಂತ ಹೇಳಲ್ಲ. ಯಾಕಂದರೆ ಎಲ್ರೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲರೂ ಬದುಕ್ತಾ ಇದ್ದೀವಿ. ಸೊ ದೇವರು ಅಂತ ಬಂದಾಗ ನಮ್ಮ ಮನೆ ದೇವರು, ನಮ್ಮ ಕುಲ ದೇವರು ಆಯಿತು, ದೇವ್ರಿಗೆ ನಮಸ್ಕಾರ ಮಾಡೋಣ. ಆದರೆ ದೇವ್ರನ್ನೇ ತಂದು ನಮ್ಮ ಮನೇಲಿ ಇಟ್ಕೊಳ್ಬೇಕು ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಪ್ರತಿದಿನ ದೇವಸ್ಥಾನದಲ್ಲೇ ಕಾದು ಕುತ್ಕೋಬೇಕು ಅಂತಂದರೆ ಅದು ಕೂಡ ಮನುಷ್ಯನಿಗೆ ಆಗೋದಿಲ್ಲ ಅಲ್ವಾ. ಏನೇ ಆಗಲಿ, ಎಷ್ಟೊತ್ತಿರ್ಬೋದು, ಸುಮಾರು 1 ಅವರು ಅಥವಾ 2 ಅವರ್ಸು, ಅದಕ್ಕೂ ಮೀರಿ ಒಂದು ದಿನ ಎಲ್ಲ ಇರ್ಬೋದು ಅಷ್ಟೇ ಹೊರ್ತು ನಾವಲ್ಲಿ ಮಲಗೋಕ್ಕಾಗಲ್ಲ, ನಾವಲ್ಲಿ ಇರೋಕ್ಕಾಗಲ್ಲ. ಪ್ರತಿದಿನ ನಾವು ಮಲಗೋದು, ನಾವು ಎದ್ದೊಳೋದು ಎಲ್ಲವೂ ಕೂಡ ನಮ್ಮ ಒಂದು ಮನೆಯಲ್ಲಿ. ಆ ನಮ್ಮ ಮನೆಯಲ್ಲಿ ನಾವು ಮಲಗೋದು, ನಾವು ಹೇಳೋದು, ನಾವು ಎದ್ದೇಳೋದು, ನಮ್ಮ ಒಂದು ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದು, ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮನೆಯಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ನಮ್ಮ ಮನೆಯಿಂದನೇ ನಾವು ಹೊರಗಡೆ ಹೋಗುವಂಥದ್ದು. ಹಾಗಾಗಿ ಫಸ್ಟು ಏನು ಮಾಡಬೇಕು ಅಂತಂದರೆ ದೇವಸ್ಥಾನ, ದೇವರು ಅನ್ನೋದಕ್ಕಿಂತ ನಮ್ಮ ಮನೆಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ಮನೆಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ವಾಸ್ತು. ಸೊ ವಾಸ್ತು, ನಮ್ಮ ಮನೆಯ ವಾಸ್ತು ಕರೆಕ್ಟಾಗಿದ್ದರೆ ಖಂಡಿತ ನಮ್ಮ ಮನೆಯಲ್ಲೇ ನಮಗೆ ಪಾಸಿಟಿವ್ ಇದೆ, ನಮ್ಮ ಮನೆಯಲ್ಲೇ ನಮಗೆ ಅದೃಷ್ಟ ಇರುತ್ತೆ. ಸೊ ನಮಗೆ ಆ ಅದೃಷ್ಟ ಬರಬೇಕು ಅಂದರೆ ನಮ್ಮ ಒಂದು 4 ಮೂಲೆಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಮ್ಮ ಮನೆ ಹೊರಗಡೆ ಅಕ್ಕಪಕ್ಕ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇವಾಗ ನಮ್ಮ ಮನೆ ಅಷ್ಟೇ ಸಾಕು, ನಮ್ಮ ಮನೇಲೆಲ್ಲ ಕರೆಕ್ಟಾಗಿದೆ, ನಮ್ಮ ವಾಯು ಮೂಲೆಯಲ್ಲಿ ಏನಿರಬೇಕು, ಅಗ್ನಿ ಮೂಲೆಯಲ್ಲಿ ಏನಿರಬೇಕು, ದೇವ್ರ ಮನೆ ಎಲ್ಲಿರಬೇಕು, ಬೆಡ್ರೂಮಲ್ಲಿರಬೇಕು, ಕುಬೇರನ ಮೂಲೆಯಲ್ಲಿರಬೇಕು, ಈ ರೀತಿ ನಮ್ಮ ಮನೆಯ ವಾಸ್ತುನ ನಾವು ಹಾಗೇ ಇಟ್ಕೊಂಡಿರ್ತೀವಿ. ಆದರೆ ನಮ್ಮ ಮನೆಯಿಂದ ಹೊರಗಡೆ ಏನೇನಿದೆ, ನಮ್ಮ ಪಕ್ಕದ ಮನೆ ಆಗಿರ್ಬೋದು, ನಮ್ಮ ಎದುರುಗಡೆ ಮನೆ ಆಗಿರ್ಬೋದು, ನಮ್ಮ ಮನೆ ಮುಂದೆ ರೋಡ್ ಇದೆಯಾ, ನಮ್ಮ ಮನೆ ಹಿಂದೆ ರೋಡ್ ಇದೆಯಾ, ನಮ್ಮ ಮನೆ ಪಕ್ಕದಲ್ಲಿ ಮೋರಿ ಇದೆಯಾ, ನಮ್ಮ ಮನೆ ಪಕ್ಕದಲ್ಲಿ ಕರೆಂಟ್ ಕಂಬ ಇದೆಯಾ, ಅಥವಾ ಇವಾಗೆಲ್ಲ ಮನೆಗಳಲ್ಲೇ ಜನ್ರೇಟರ್ ಎಲ್ಲ ಹಾಕಿಸ್ಕೊಳ್ತಾರೆ. ದೊಡ್ಡ ಬಿಲ್ಡಿಂಗ್ ಆದರೆ ಒಂದು ಎಲೆಕ್ಟ್ರಿಕ್ ಇದನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಎಲ್ಲಿ ಇಟ್ಕೋಬೇಕು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನಮಗೆ ಜಾಗ ಇಲ್ಲ ಅನ್ನೋ ಪರ್ಪಸ್ಗೆ ಎಲ್ಲಿ ಬೇಕಂದರೆ ಅಲ್ಲಿ ಅದನ್ನೆಲ್ಲ ಹಾಕಿಸ್ತಾ ಹೋಗ್ತೀವಿ. ಅಂದರೆ ನಾವು ನಮ್ಮನೆ ವಾಸ್ತುಗಿಂತ ನಮ್ಮನೆ ಸ್ಪೇಸ್ನ ನೋಡ್ಕೊಳ್ತೀವಿ. ಮತ್ತು ಸ್ಟೆಪ್ಸು ಅಷ್ಟೇ, ಲಿಫ್ಟು ಅಷ್ಟೇ, ನಮ್ಮ ಮನೆಯ ಪ್ಲೇಸ್ನ ನೋಡಿಕೊಂಡು ಇಟ್ಕೊಂಡು ಹೋಗ್ತೀವಿ. ನಾವು ವಾಸ್ತು ನೋಡೋದಿಲ್ಲ. ಆವಾಗ ಮನೆಯಲ್ಲಿರೋ ಮನುಷ್ಯನಿಗೆ ಬಹಳಷ್ಟು ತೊಂದರೆ ಆಗುತ್ತೆ.